ನಮಸ್ಕಾರ ಪ್ರೇಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ದೆಹಲಿಯಲ್ಲಿ ನಡೆಯುತ್ತಿರುವ ರೈತ ಪ್ರತಿಭಟನೆಯನ್ನು ಬೆಂಬಲಿಸಿ ರೈತ ಹೋರಾಟದಲ್ಲಿ ಅಸುನೀಗಿದ ರೈತ ಹಿತರಕ್ಷಣಾ ಪರಿವಾರದ ವತಿಯಿಂದ ಬಾಬಾಗೌಡ ಪಾಟೀಲ್ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ಜಾಥಾ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ವಿಜೇತರಾದ ಹಾಗೂ ಸಾಹಿತಿಗಾರ ಗಣೇಶ್ ದೇವಿಯವರು ಸರ್ಕಾರಕ್ಕೆ 5 ಸವಾಲನ್ನು ಹಾಕಿದ್ದಾರೆ. 1. MSP ಗ್ಯಾರಂಟಿ ಏನಿದೆ? 2. ದೆಹಲಿ ರೈತ ಪ್ರತಿಭಟನೆಯಲ್ಲಿ ಚಳಿಯಲ್ಲಿ 60 ರೈತರು ಅಸುನೀಗಿದರು, ಇದರ ಹೊಣೆಗಾರರು ಯಾರು? 3. ಗುತ್ತಿಗೆದಾರರಿಂದ ಸಮಸ್ಯೆಯಾದಲ್ಲಿ ಯಾವ ನ್ಯಾಯಾಲಯ ವಿಚಾರಣೆ ಮಾಡುತ್ತದೆ? 4. ಕೃಷಿ ಕಾನೂನು ಮಾಡುವ ಮೊದಲು ರೈತರ ಜೊತೆ ಚರ್ಚೆ ಮಾಡಿದಿರಾ? 5. ಕೃಷಿ ಕಾನೂನು ರೈತರಿಗೆ ಬೇಡವಾದಾಗ ಏಕೆ ವಾಪಸ್ ತೆಗೆದುಕೊಳ್ಳಲು ಹಿಂಜರಿಯುತ್ತೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಟ್ರ್ಯಾಕ್ಟರ್ ಜಾಥಾದಲ್ಲಿ ರೈತ ಹೋರಾಟಗಾರ ಬಾಬಾಗೌಡ ಪಾಟೀಲ್, ಹಿರಿಯ ನ್ಯಾಯವಾದಿ PH ನಿರಲ್ಕೆರಿ, IG ಸಣದಿ, ಅಶ್ರಫ್ ಅಲಿ, ಗುರುರಾಜ್ ಹುಣಸಿಮರದ, ಗಂಗಾಧರ್ ಪಾಟೀಲ್ ಕುಲಕರ್ಣಿ, ಶಿವಾನಂದ್ ಹೊಳೆ ಹಡಗಲಿ, ಬಂಗಾರೇಶ್ ಹಿರೇಮಠ್, ರಾಜಶೇಖರ್ ಮೆಣಸಿನಕಾಯಿ, ಸಿದ್ದಪ್ಪ ಕಂಬಾರ್, ಉಳೋಪ ಒಡೆಯರ್, ಭೀಮಪ್ಪ ಕಸಾಯಿ, ರಮೇಶ್ ನಲ್ವಡೆ, ಬಾಬಾಜಾನ್ ಮುದೋಳ್, ಸಲೀಂ ಸಿಂಗನ್ಮುಲ್ಲಾ, ಆತೀಕ್ ಸಂಗ್ರೆಸ್ಕಾಪ್ ಇವರೆಲ್ಲರೂ ಉಪಸ್ಥಿತರಿದ್ದರು. मैं कुछ सवालों के जवाब चाहता हूँ. MSP की गारंटी कहाँ है? वो बोल रहे कि हम देंगे, लेकिन वो कहाँ लिखी है? और वो लिखने को तैयार है तो ये कानून इन्फ्रिक्शंस ठहरते हैं, वो वापस जाने चाहिए. दूसरा मेरा सवाल, इतने दिनों से किसान वहाँ ठंडक में बैठे हैं, कितने मर गए, इसकी जिम्मेवारी किसकी है? सरकार इतनी बेदरकार क्यों है? कुछ क्यों नहीं कर रही? इसका जवाब कौन देंगे? इसका जवाब चाहिए. ये सब मृत्यु हुए, उसकी जिम्मेवारी सरकार की है, वो सरकार लेगी या नहीं लेगी? मेरा तीसरा सवाल है, जब कॉन्ट्रैक्ट होगा फार्मिंग का और कुछ झगड़ा हुआ तो उसके लिए कौन सा कोर्ट आगे आएगा, कौन सा ट्रिब्यूनल है, उसकी व्यवस्था क्या है? किसानों की हेरा फेरी करके अगर कोई अंबानी अडानी चला जाए तो उसके लिए जिम्मेवारी कौन लेगा? उसका जवाब क्या है? मेरा चौथा सवाल ये है कि ये सब कानून तय किए, उसके पहले कोई चर्चा हुई थी, कंसल्टेशन हुआ था, पार्लियामेंट का सेशन में कोई डिस्कशन हुआ था, पार्लियामेंट्री कमेटी के पास ये कानून का मसूदा भेजा गया था? अगर नहीं हुआ है तो डिस्कशन के लिए सरकार क्यों डरती है? और मेरा पांचवा सवाल ये है कि सुप्रीम कोर्ट तय कर सके कि ये कानून कॉन्स्टिट्यूशनल है या नहीं है, लेकिन सुप्रीम कोर्ट कैसे तय कर सकते कि ये कानून किसानों के हित में है या नहीं है? वो तो किसान तय करेंगे, और किसान बोल रहे हैं हमें ये कानून नहीं चाहिए, तो उन पे क्यों थोपा जा रहा है? और मेरा अंतिम और पूरे देश का सवाल है कि ये काले कानून क्यों नहीं सरकार वापस ले रही है? सरकार को इस देश के किसानों के लिए कोई भी सहानुभूति संवेदना है या नहीं है? इन सवालों के जवाब आज देश मांग रहा है. ಥ್ಯಾಂಕ್ ಯು. ಅಲ್ಲ, ರೈತ ಹೋರಾಟ ಅಂತಂದ್ರೆ ಇವತ್ತು ಇಡೀ ದೇಶನ ಜಗತ್ತನ ರೈತನ ಒಂದು ಶ್ರಮದಾಗ ಬದುಕುವಂಥ ಕಾಲದಾಗ ಕೇಂದ್ರ ಸರ್ಕಾರ ಯಾವುದೂ ಚರ್ಚೆಗೆ ಮಾಡ್ದೆ, ರೈತರ ಜೊತೆ ಸಂವಾದ ಮಾಡ್ದೆ, ಇದು ಯೋಗ್ಯ ಅಯೋಗ್ಯ ಅನ್ನೋದನ್ನು ತಿಳ್ಕೊಳ್ದನ ಏಕದಮ್ಮ ತಾವ ಒಂದು ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನು ಜಾರಿಗೆ ತಂದಂಥದ್ದು ಈ ಇಡೀ ರೈತ ಕುಲಕ್ಕನ ಮಾರಕ ಆಗೈತೆ.
ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಫಲ ಸಾಧನವೋ ಅನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದಳೇನೆ ನಡೆಯುತ್ತಲಿರಲಿ ತನ್ನೇ ಕಾರ್ಯವ ಬಿಡನೆಂದು ರಾಜ್ಯಗಳು ನಿಸಲಿ ರಾಜ್ಯಗಳಳಿಯಲಿ ಹಾರಲಿ ಕತ್ತುಗೆ ಮುಕುಟಗಳು ರಾಜ್ಯಗಳು ನಿಸಲಿ ರಾಜ್ಯಗಳಳಿಯಲಿ ಹಾರಲಿ ಕತ್ತುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವೇ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನ ಗೌರವ ಕಾಶಿಸದೆ ನೇಗಿಲ ಕೊಳದಳ ಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಧನ್ಯವಾದಗಳು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಫಲ ಸಾಧನವೋ ಕಷ್ಟದೊಳನ್ನವ ದುಡಿವ
बोलो भारत माता की ರೈತ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಮತ್ತು ಕೇಂದ್ರ ಸರ್ಕಾರ ಏನು ರೈತ ವಿರೋಧಿ 3 ಕಾನೂನುಗಳ ತಿದ್ದುಪಡಿಯನ್ನು ಜಾರಿಗೆ ತಂದಿದ್ದಾರೆ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, APMC ಕಾಯ್ದೆ ತಿದ್ದುಪಡಿ ಮತ್ತು ವಿದ್ಯುತ್ ಕಾಯ್ದೆ ತಿದ್ದುಪಡಿ ಎನ್ನುವಂಥ ಒಂದು ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನು ಇವತ್ತೇನು ಜಾರಿಗೆ ತಂದಿದ್ದಾರೆ. ಇದು ನಿಜವಾಗಿಯೂ ಕೂಡ ರೈತರ ಮರಣ ಶಾಸನ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇವತ್ತು ನಿಜವಾಗಲೂ ಕೂಡ ರೈತರು ಇವತ್ತು ದೇಶದಲ್ಲಿ ಆರ್ಥಿಕವಾಗಿ ಕುಸಿತಕ್ಕೊಳಗಾಗಿದ್ದಾರೆ. ಯಾಕೆಂದರೆ ನಿರಂತರವಾಗಿ ಪ್ರಕೃತಿ ವಿಕೋಪಗಳ ಮಧ್ಯದಲ್ಲಿ ರೈತರು ಇವತ್ತು ತಮ್ಮ ಜೀವನದಲ್ಲಿ ಕನಿಷ್ಠ ಹೊಟ್ಟೆ ತುಂಬಿಸಿಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಇವತ್ತು ದೇಶದಲ್ಲಿ ರೈತರು ಸುಮಾರು ದೇಶದ ಏನು ರಾಜಧಾನಿ ದೆಹಲಿಯಲ್ಲಿ ಸುಮಾರು ಒಂದು 3 ತಿಂಗಳಿಗೂ ಹೆಚ್ಚು ಕಾಲ ಇವತ್ತು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದೇಶದ ಚಳಿ ಏನು ದೆಹಲಿಯಲ್ಲಿರುವಂಥ ಚಳಿ ಯಾವ ರೀತಿ ಇರುತ್ತೆ ಅಂತ ಇಡೀ ದೇಶದ ಜನರು ಎಲ್ಲರಿಗೂ ಗೊತ್ತು. ಆದರೂ ಕೂಡ ನಿರಂತರವಾಗಿ ಏನು ದೆಹಲಿಯಲ್ಲಿ ಲಕ್ಷಾಂತರ ಜನ ಏನು ಅದರಲ್ಲೂ ಹೆಚ್ಚಾಗಿ ಈ ಪಂಜಾಬ್ ಹರಿಯಾಣ ಕಡೆ ಭಾಗದಿಂದ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡಿದರೂ ಕೂಡ ನಮ್ಮ ಗಣಮೆತ್ತ ಪ್ರಧಾನಮಂತ್ರಿಗಳು ಒಂದು ಕನಿಷ್ಠ ಸೌಜನ್ಯಕ್ಕಾದರೂ ಅವರು ಹೋಗಿ ಭೇಟಿಯಾಗುವಂಥದ್ದನ್ನು ಕಾರ್ಯಕ್ರಮ ಮಾಡಲಿಲ್ಲ. ಅವರ ಉಭಯ ಕುಶಲೋಪರಿಯನ್ನು ಮಾಡಲಿಲ್ಲ. ಕನಿಷ್ಠ ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ. ಇಂಥ ಒಂದು ದೌರ್ಭಾಗ್ಯ, ಇಂಥ ಒಂದು ಪ್ರಧಾನಮಂತ್ರಿಯನ್ನು ನಾವು ಪಡೆದಿದ್ದು ನಮ್ಮ ದೌರ್ಭಾಗ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ವಿದ್ಯುತ್ ಕಾಯ್ದೆ ತಿದ್ದುಪಡಿ, APMC ಕಾಯ್ದೆ ತಿದ್ದುಪಡಿ ಮತ್ತು ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಇದು ಬಂಡವಾಳಶಾಹಿಗಳು ಏನು ಅವರೇನು ಕಾರ್ಪೊರೇಟರ್ ಸೆಕ್ಟರ್ ಅಂತ ನಾವು ಹೇಳ್ತಿದ್ದೀವಿ. ಈ ಏನು ಶ್ರೀಮಂತರ ಪರವಾದಂಥ ಕಾನೂನುಗಳು ಇವು. ಯಾಕೆಂದರೆ ಇವೆಲ್ಲ ಕಾನೂನುಗಳನ್ನು ಕೂಡ ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಿ ಇವತ್ತು ನಿಜವಾಗಿ ಕೂಡ ತಾವು ಚರ್ಚೆ ಮಾಡಿ ಈ ಕಾನೂನುಗಳನ್ನು ಜಾರಿಗೆ ತರಬೇಕಾಗಿತ್ತು. ಆದರೆ ನೀವು ಸರ್ವಾಧಿಕಾರಿ ಮುಖಾಂತರ ಏನು ಸರ್ವಾಧಿಕಾರಿ ಧೋರಣೆಯೇ ನೀವು ತಳೆದಿರಿ. ಅದನ್ನು ಸುಗ್ರೀವಾಜ್ಞೆ ಮೂಲಕ ಈ ಕಾನೂನುಗಳನ್ನು ಜಾರಿಗೆ ತಂದು ನಿಮ್ಮ ಅಧಿಕಾರ ಇರುವಂಥ ರಾಜ್ಯಗಳಲ್ಲಿ ಏನು BJP ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ ಒತ್ತಾಯವಾಗಿ ಆ ಕಾನೂನುಗಳನ್ನು ನಮ್ಮ ಜನರ ಮೇಲೆ ಹೇರುವಂಥ ಕೆಲಸನ ಮಾಡ್ತಾ ಇದ್ದೀರಿ. ನಮ್ಮ ಜೀವನ ಪರ್ಯಂತ ನಾವು ಇದು ಮಾಡಕ್ಕೆ ರೆಡಿ ಇದೀವಿ ರೀ, ಸಿದ್ಧವಾಗಿದ್ದೀವಿ. ಅದಕ್ಕೆ ರೈತರಿಗೆ ಏನೇ ಅನ್ಯಾಯ ಆದ್ರೆ ಅನ್ಯಾಯಕ್ಕೆ ನಾವು ಕೊಡ್ತಾ ಇಲ್ಲ, ಅನ್ಯಾಯ ಆಗಕ್ಕೆ ಬಿಡೋಂಗೂ ಇಲ್ಲ. ನಾವು ಅದಕ್ಕೆ ಏನೇ ಇದ್ದರೆ ನಾವು ಹೊಣೆಗಾರರು ಇರ್ತೀವಿ ಅಂತ ನಾವು ನಿಮ್ಗೆ 2 ಮಾತು ಹೇಳಿ ಮುಗಿಸ್ತೀವಿ. ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ತ್ರಿವಳಿ ಕಾನೂನುಗಳನ್ನು, ಕೃಷಿ ಮಸೂದೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಈಗಾಗಲೇ ದೆಹಲಿಯಲ್ಲಿ ಉತ್ತರ ಭಾರತದ ರೈತರಿಂದ 62 ದಿನಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಹೋರಾಟಗಳನ್ನು ಮಾಡ್ತಕ್ಕಂಥದ್ದನ್ನು ನೋಡಿದರೆ ಇಲ್ಲಿವರೆಗೂ ಈ ಆಳುವ ಸರ್ಕಾರಗಳು ಸನ್ಮಾನ್ಯ ನರೇಂದ್ರ ಮೋದಿರವರು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಏನೋ ಒಂದು ಗುರುದ್ವಾರಕ್ಕೆ ಹೋಗಿ ಪೂಜಾ ಪುನಸ್ಕಾರ ಮಾಡ್ಬೇಕಂತ ಹೋದಾಗ ಗುರುದ್ವಾರ ಸ್ವಾಮಿಗಳು ಹೇಳ್ತಾರೆ, ಗುರುದ್ವಾರದಲ್ಲಿ ಬರ್ತಕ್ಕಂಥ ನೀವು ಭಕ್ತಾದಿಗಳು ದೇವರಿಲ್ಲ ಬೀದಿಯಲ್ಲಿ ಕುಂತಿದ್ದಾನೆ ಅಲ್ಲಿ ಹೋಗಿ ಅಂತ ಹೇಳಿದಾಗ ಕೂಡ ಒಂದು ಸ್ವಲ್ಪ ನಾಚಿಕೆ ಮಾನ ಇರ್ತಕ್ಕಂಥ ಈ ಸರ್ಕಾರ ಇವತ್ತಿಗೂ ಕಣ್ ತೆಗೆದು ನೋಡ್ತಕ್ಕಂಥದ್ದು ನೋಡಿದರೆ ವಿಷಾದನೀಯ. ಈ ಒಂದು ಹೋರಾಟವನ್ನು ಬೆಂಬಲಿಸಿ ಇವತ್ತಿನ ದಿವಸ ಬಹುತೇಕ ದಕ್ಷಿಣ ಭಾರತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಪ್ರಥಮ ಬಾರಿಗೆ ಹೋರಾಟವನ್ನು ಸನ್ಮಾನ್ಯ ಮಾಜಿ ಕೇಂದ್ರ ಸಚಿವರಾದಂಥ ಬಾಬಾಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಚಳವಳಿಯನ್ನು ಮಾಡಿದ್ದೇವೆ. ಅದರಂತೆ ಬರುವ 26 ಗಣರಾಜ್ಯೋತ್ಸವ ದಿನದಂದು ಧಾರವಾಡದಲ್ಲಿ ಇವರು ಈಗಾಗಲೇ ಘೋಷಣೆ ಮಾಡಿದಂತೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಬೆಂಬಲಿಸಿ ನಮ್ಮ ಒಂದು ಕಳಸಾ ಬಂಡೂರಿ ಹೋರಾಟ ಸಮಿತಿ ಇರ್ಬೋದು, ಕಾಂಗ್ರೆಸ್ ಪಕ್ಷದ ವತಿಯಿಂದ ಇರ್ಬೋದು, ನಾವು ಕೂಡ ಹುಬ್ಬಳ್ಳಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಜನವನ್ನು ಸೇರಿಸಿ ನಮ್ಮ ನಾಯಕರಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಪೂರ್ವ ಸಭೆಯನ್ನು ಮಾಡಿಕೊಂಡು ರೂಪುರೇಷಣೆ ಮಾಡಿಕೊಂಡಿದ್ದೇವೆ. ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತೇವೆ, ಇವರು ಧಾರವಾಡದಲ್ಲಿ ಮಾಡಲಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಲ್ಲ. ದಕ್ಷಿಣ ಭಾರತದಲ್ಲಿ ಯಾವ ರೀತಿ ಇವತ್ತು ದೆಹಲಿಯಲ್ಲಿ ಚಾಲೂ ಮಾಡಿದ್ದಾರೆ ಅದೇನಂತಲೇ ನಾವು ದಕ್ಷಿಣ ಭಾರತದಲ್ಲಿ ಕೂಡ ಉಗುರದಂಥ ಚಳವಳಿಯನ್ನು ಹೆಮ್ಮೆಕೊಳ್ತೀವಿ. ಎಲ್ಲಿವರೆಗೂ ಇವರು ಕೆಲಸವನ್ನು ಮಾಡೋದಲ್ಲ ಅಲ್ಲಿವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಮೂಲಕ ನಾವು ಪ್ರಾಣವನ್ನೇ ಕೊಟ್ಟಿವೆ. ಆದರೆ ನಾವು ಹೋರಾಟನ ಹಿಂಪಡೆಯೋದಲ್ಲ. ಏನಾಕೈತಾಗಲಿ ಅಂತ ನಾವು ಇವತ್ತಿನ ದಿವಸ ದಕ್ಷಿಣ ಭಾರತ ರೈತರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಜೀವ ಕೊಡೋಕ್ಕೂ ಸಿದ್ಧರಾಗಿದ್ದಾರೆ. ಈಗೆಲ್ಲ 62 ಜನ ಪ್ರಾಣವನ್ನು ಕೊಟ್ಟಿದ್ದಾರೆ. ಸರ್ಕಾರ ಹೇಳ್ತದ ನೀವು ಆ ಕಾನೂನೊಳಗೆ ರೈತರಿಗೆ ಹಿತ ಇದೆ ಅಂತ ಹೇಳಿ ಯಾವುದು ಹಿತ ಇಲ್ಲ. ಎಲ್ಲ ಪೇಪರ್ ಟೈಗರ್ಗಳು ಇವರಲ್ಲ. ಇವ್ರು ಏನು ಗೊತ್ತು ರೀ, ಕೃಷಿ ಮಾಡಿ ಇವ್ರಿಗೆ ಗೊತ್ತಿಲ್ಲ, ಬದುಕು ಮಾಡಿ ಗೊತ್ತಿಲ್ಲ. ಅದನ್ನು ಹೇಳೋಕೆ ಅವ್ರಿಗೆ ಹಕ್ಕ ಇಲ್ಲ ಅಂತೇಳಿ ಇವ್ರ ಮೂಲಕ ನಾನು ಅವ್ರಿಗೆ ಹೇಳ್ತೀನಿ ಸರ್. ರಾಜಶೇಖರ್ ಮೆಣಸಿನಕಾಯಿ ಕಳಸಾ ಬಂಡೂರಿ ಹೋರಾಟ ಸಂಚಾಲಕ ಸರ್, ಹುಬ್ಬಳ್ಳಿ. देश की राजधानी दिल्ली में पिछले 50 दिन से ज़्यादा पंजाब, हरियाणा, उत्तर प्रदेश और राजस्थान आसपास के पूरे राज्यों ने आज देश के अंदर नरेंद्र मोदी की सरकार जो एक काला कानून जो लाए है, जब तक एक काला कानून पीछे नहीं लेंगे तब देश के जितने भी है राज्यों में हर एक किसान और कृषि कार्मिक के जितने भी मजदूर हैं हर आदमी ने इस सड़क पर उतर के
इस काले कानून का खिलाफ और नरेंद्र मोदी की सरकार के खिलाफ हम आंदोलन कर रहे हैं। ये सरकार को ना कान है ना इनको ज़बान है, इनको ना कभी भी किसी को किसान का दर्द है ना मजदूर का दर्द है। ये सिर्फ सरकार अदानी और अंबानी के हाथ में खेल रही है। इसलिए ये कानून करने से पहला किसानों को और मजदूर के संगठन को और किसान संगठनों को पूछ के बात करना था। इन्होंने ना इनको पूछा ना कोई उनका राय लिया, रातों रात ये कानून पास किया है। इस कानून के अंदर पूरा संपूर्ण ये हमारे किसान के खिलाफ है। आज अंबानी और अदानी के उनके हित में आज केंद्र सरकार काम कर रही है। हम इसका खंडन करना चाहते हैं। आने वाले जो दिन के अंदर 26 तारीख को पूरे देश के अंदर किसानों ने और मजदूर संगठन मिलकर पूरे देश को एक चुनौती देना चाहते हैं, नरेंद्र मोदी सरकार को एक चुनौती देना चाहते हैं कि आने वाले दिन के अंदर ये बहुत बड़ा आंदोलन होने वाला देश के अंदर। जब तक ये सरकार को नहीं निकालेंगे तब तक हमारी आंदोलन जारी रहेगी करके मैं आपके सामने बोलना चाहता हूँ। मेरा नाम बाबा जान मुदोल, कर्नाटक कलसा ಬಂಡೇರಿ ರೈತ ಹೋರಾಟ ಸಮಿತಿ का उपाध्यक्ष हूँ। ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾನೂನನ್ನು ವಿರೋಧಿಸಿ ಇವತ್ತಿನ ದಿವಸ ಎಚ್ಚರಿಕೆ ಗಂಟೆಯನ್ನು ಕೊಡೋದಕ್ಕೋಸ್ಕರ ಒಂದು ಜಾಥಾ, ಟ್ರ್ಯಾಕ್ಟರ್ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂಬರುವ 26ನೇ ತಾರೀಕು, ಜನವರಿ 26ನೇ ತಾರೀಕು ದೇಶಾದ್ಯಂತ ಒಂದು ರೈತ ಹೋರಾಟ, ಕಾರ್ಮಿಕ ಹೋರಾಟ ರೂಪುಗೊಳ್ಳುತ್ತಾ ಇದೆ. ಆ ರೂಪುಗೊಳ್ಳುತ್ತಿರ್ತಕ್ಕಂಥ ಹೋರಾಟದಲ್ಲಿ ನಾವು ಕೂಡ ಮುಂಚೂಣಿಯಲ್ಲಿ ಪಾಲ್ಗೊಂಡು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಜಿಲ್ಲೆ ಆಗಿರ್ಬೋದು, ಕರ್ನಾಟಕದಾದ್ಯಂತ ನಮ್ಮ ಹೋರಾಟ ರೂಪ ಆಗ್ತಿದೆ. ಸಾವಿರಾರು ಸಂಖ್ಯೆಯಲ್ಲಿ ನಾವು ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬೀದಿಗಿಳಿತೇವೆ. ಇವತ್ತು ಹಿಂದಿನ ನಮ್ಮ ಏನು ವಿವೇಕಾನಂದರು ಹೇಳಿದರು, ನೀವು ನಮಗೆ ರಕ್ತವನ್ನು ನೀಡಿ ನಾನು ನಿಮಗೆ ಸ್ವತಂತ್ರವನ್ನು ನೀಡ್ತೀನಿ ಅಂತ. ಇವತ್ತು ಅದೇ ವಿವೇಕಾನಂದರ ನುಡಿ ಇವತ್ತು ನಾವು ಜಾರಿಗೆ ತರಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. ರೈತರಿಗೆ ನೀವು ಅನ್ನವನ್ನು ನೀಡಿದಂಥ ರೈತರಿಗೆ ನೀವು ಇವತ್ತು ರಕ್ತವನ್ನು ತೆಗೆದುಕೊಳ್ತಾ ಇದ್ದೀರಿ. ಆ ರಕ್ತ ತೆಗೆದುಕೊಳ್ಳುವಂಥ ಸರ್ಕಾರವನ್ನು ನಾವು ಓಡಿಸುವವರೆಗೂ ಕೂಡ ನಾವು ಬಿಡೋದಿಲ್ಲ. ಈ ಒಂದು ಏನು ದುಷ್ಟ ಭ್ರಷ್ಟ ಕೇಂದ್ರ ಸರ್ಕಾರವಿದೆ, ಜನ ವಿರೋಧಿ ಕೇಂದ್ರ ಸರ್ಕಾರವಿದೆ, ರೈತ ವಿರೋಧಿ ಕೇಂದ್ರ ಸರ್ಕಾರವಿದೆ, ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರವಿದೆ. ಇದನ್ನು ಕಿತ್ತು ಒಗೆಯುವುದುವರೆಗೂ ಕೂಡ ನಾವು ಯಾರೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಿಲ್ಲ. ಯಾವುದೇ ರೀತಿಯಾದಂಥ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಏನು ಸನ್ಮಾನ್ಯ ಮಹಾತ್ಮ ಗಾಂಧಿಯವರು ಹೋರಾಟವನ್ನು ಹಮ್ಮಿಕೊಂಡಿದ್ದರು, ಅದೇ ರೀತಿ ಈ ಭಾರತದ ಬ್ರಿಟಿಷರನ್ನು ತೊಲಗಿಸಿ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ರೈತಪರ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹಮ್ಮಿಕೊಳ್ಳುವಂಥ ದಿನಗಳು ಭಾಳ ದೂರವಿಲ್ಲ ಅನ್ನುವಂಥ ಮಾತನ್ನು ಎಚ್ಚರಿಕೆಯ ಮುಖಾಂತರ ಹೇಳ್ತಾ ಈ ಕೂಡಲೇ ಈ ಒಂದು ಕಾನೂನನ್ನು ಹಿಂಪಡಿಬೇಕು, ರೈತರನ್ನು ಕರೆದು ಚರ್ಚಿಸಬೇಕು. ಏನು ರೈತ ಪರವಾಗಿರ್ತಕ್ಕಂಥ ಮಸೂದೆ ಇದ್ದರೆ ರೈತರು ಯಾಕೆ ವಿರೋಧ ಮಾಡ್ತಾರೆ? ಸಾಮಾನ್ಯ ಜನರು ಯಾಕೆ ವಿರೋಧ ಮಾಡ್ತಾರೆ? ಇವತ್ತು ರೈತ ಉಳ್ಳಲಿಲ್ಲ ಅಂತಂದರೆ, ರೈತ ಬಿಕ್ಕಲಿಲ್ಲ ಅಂತಂದರೆ, ಒಕ್ಕಲಿಲ್ಲ ಅಂತಂದರೆ ಬಿಕ್ಕದೆ ಜನ ಇವತ್ತು ತುತ್ತ ಅನ್ನಕ್ಕೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಕಾರಣಕ್ಕಾಗಿ ತಾವು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಯಾವುದೇ ಕಾರಣಕ್ಕಾಗಿ ಹಿಂದೆ ಸರಿಯುವಂಥ ಸಂದರ್ಭನೇ ಇಲ್ಲ. ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೇವೆ ಮತ್ತು ಈ ಕಾನೂನನ್ನು ಖಂಡಿಸ್ತೇವೆ. ಬಂಗಾರಮಠ ಅಂತ ಧಾರವಾಡ ಜಿಲ್ಲಾ NTUC ಅಧ್ಯಕ್ಷ ಹಾಗೂ ರೈತಪರ ಹೋರಾಟ.